ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ರಾಧಾ ಯಶವಂತ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಡೈಲಿ ಬ್ಲಾಗ್ ಆಗಿರುತ್ತೆ. ನನ್ನ ಪ್ರತಿನಿತ್ಯ ದಿನ ಸ್ಟಾರ್ಟ್ ಆಗೋದು ಒಂದು ಗ್ಲಾಸ್ ಬಿಸಿ ನೀರು ಜೊತೆಗೆ ಮಾಲ್ಟ್. ಸೊ ಮಾಲ್ಟ್ ಕುಡಿದ್ರೇ ನನಗೆ ಸಮಾಧಾನ ಆಗೋದು. ನಾನು ಪ್ರತಿನಿತ್ಯ ಆ ಮಾಲ್ಟ್ ಕುಡಿದ್ಬಿಟ್ಟೆ ನೆಕ್ಸ್ಟ್ ಏನೇ ಕೆಲಸ ಇದ್ರೂ ನಾನು ಮಾಡೋದು. ಬಿಸಿ ನೀರು ಅಂದರೆ ಒಂದು ಉಗುರು ಬೆಚ್ಚಗೆ ನೀರು. ಬಿಸಿ ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಬಿಸಿ ನೀರು ಜೊತೆಗೆ ಒಂದು ಲೋಟ ಮಾಲ್ಟು ಅದರ ಪ್ರತಿನಿತ್ಯ ಇರುತ್ತೆ. ಇದನ್ನು ಕುಡಿದಾದ್ಮೇಲೆ ನಾವು ನಮ್ಮದು ಏನೇ ದಿನಚರಿ ಸ್ಟಾರ್ಟ್ ಮಾಡೋದು. ಸೊ ಹಾಗೆ ಟಿಫನ್ಗೆ ಅಂತಂದು ಅವಲಕ್ಕಿ ಮಾಡಿದ್ದೆ, ಪಟಾಪಟ್ ಅಂತ ಬೇಗ ಬೇಗ ಆಗುತ್ತೆ ಅಂತಂದು. ಸೊ ಇನ್ನು ಆಫೀಸಿಗೂ ನಮಗೂ ಟೈಮ್ ಆಯಿತು ಅಂತಂದು ಅರ್ಜೆಂಟಲ್ಲೇ ಅವಲಕ್ಕಿ ತಿಂಡಿ ಮಾಡಿದೆ. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಆಫೀಸಿಗೆ ಹೋಗಿ ಆಫೀಸಿಂದ ಬಂದು ಮತ್ತೆ ಹಂಗೆ ಬರ್ತಾ ಡೈರೆಕ್ಟು ಸಿಟಿಗೆ ಹೋಗೋಣ ಅಂತಂದು ಪ್ಲ್ಯಾನ್ ಮಾಡಿಕೊಂಡೆ. ಏನಕ್ಕಂದರೆ ಮನೆಯಲ್ಲಿ ಗ್ರಾಸರೀಸ್ ಏನು ಇರಲಿಲ್ಲ, ಖಾಲಿ ಆಗಿತ್ತು. ಸೊ ಒಂದು 3-4 ಡೇಸ್ ರಜಾ ಇರೋದ್ರಿಂದ ಮನೇಲಿ ಐಟಮ್ ಎಲ್ಲ ಖಾಲಿಯಾಗಿತ್ತು. ನಾನು ಯಾವಾಗಲೇ ಊರಿಗೆ ಹೋಗ್ಬೇಕಾದ್ರೆ ಏನಾರ ಮನೇಲಿತ್ತು ಅಂದರೆ ಎಲ್ಲ ಖಾಲಿ ಮಾಡಿಬಿಡ್ತೀನಿ, ಮತ್ತು ಏನೂ ತೊಗೊಳ್ಳಲ್ಲ. ಯಾಕೆಂದರೆ ಊರಿಗೆ ಹೋದರೆ 3-4 ದಿನ ತನಕ ಮತ್ತೆ ಸುಮ್ಮನೆ ಅದು ಇದು ಅಂತಂದು ಯಾಕೆ ಎಕ್ಸ್ಟ್ರಾ ಅಂತಂದು ಇನ್ನೇ ಹೋಗೋದಿದ್ರು ಎಲ್ಲ ಖಾಲಿ ಮಾಡೇ ಹೋಗೋದು, ನೆಕ್ಸ್ಟ್ ಬಂದಾಗಲೇ ತೊಗೊಳ್ಳೋದು. ಸೊ ಹಾಗಾಗಿ ಗ್ರಾಸರಿ ಎಲ್ಲ ತೊಗೊಂಬರೋಣ ಅಂತ ಹೋಗಿದ್ದೆ. ಸಿಕ್ಕಾಬಟ್ಟೆ ರೇಟ್ ಇದೆ ನೋಡಿರಿ ತರಕಾರಿ ಅಂತೂ ಇವಾಗ. ಬಟ್ ಬಿಸಿಲು ಹಂಗಿದೆ, ಅವರು ಕೂತ್ಕೊಂಡು ಮಾರ್ತಾರೆ ಅಂದರೆ ಸುಮ್ಮನೆ ಅಲ್ಲ. ಈ ಬಿಸಿಲಲ್ಲಿ ಭಯಂಕರ ಇದೆ ನೋಡಿ ಬಿಸಿಲು, ಸಿಕ್ಕಾಬಟ್ಟೆ ಬಿಸಿಲಿದೆ. ನಾನು ಹೋಗಿದ್ದೆ ಮನೆ ಬಿಡುವಾಗಲೇ 5:45-6 ಗಂಟೆ ಆಗಿತ್ತು. ಆದ್ರೂ ಸಂಜೆ ಆಗಿತ್ತು, ಬಟ್ ಆದರೂ ಸಿಕ್ಕಾಬಟ್ಟೆ ಆಫೀಸಿಂದ ಹೋದಾಗ ನನಗೂ ಫುಲ್ ಟಯರ್ಡ್ ಆಗಿತ್ತು. ಹಂಗಾಗಿ ಮೇಯ್ನಾಗಿ ಏನೇನು ಬೇಕು ಎಲ್ಲ ತರಕಾರಿ ಎಲ್ಲ ತೊಗೊಂಡು ಬಂದೆ. ಬಸ್ ಸಾಂಬಾರು ಮಾಡೋದಕ್ಕೆ ಅಂತ ಸೊಪ್ಪು ನೋಡ್ತಾ ಇದ್ದೆ. ಹೊಲದಲ್ಲಿ ಬೆಳೆದಿರೋದು ಸೊಪ್ಪು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ. ನನಗೆ ಆ ಸೊಪ್ಪು ನೋಡಿ ತೊಗೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಬಸ್ ಸಾಂಬಾರು ಮಾಡೋಣ ಅಂತಂದು ಬಸ್ ಸಾಂಬಾರಿಗೆ ಬರತಕ್ಕಂಥ ಸೊಪ್ಪು ತೊಗೊಂಡು ಬಂದೆ. ತುಂಬ ಎಳೆ ಸೊಪ್ಪು, ಭಾಳ ಚೆನ್ನಾಗಿತ್ತು ಸೊಪ್ಪು. ಸೊ ಹಾಗಾಗಿ ನಾನು ತೊಗೊಳ್ಳೇಬೇಕು ಅಂತಂದು ವಾಪಸ್ ಬಂದಿದ್ದೆ. ನಾನು ತರಕಾರಿ ಎಲ್ಲ ತೊಗೊಂಡು ಅಷ್ಟೇ ಆ ಸೊಪ್ಪು ನೋಡಿಬಿಟ್ಟೆ ನಾನು ತೊಗೋಬೇಕು ಅಂತ ಅನ್ನಿಸ್ಬಿಡ್ತು. ಹಾಗಾಗಿ ಮತ್ತೆ ಸೊಪ್ಪು ವಾಪಸ್ ಹೋಗಿ ಸೊಪ್ಪು ಎಲ್ಲ ತೊಗೊಂಡು ಮತ್ತು ರೋಡಲ್ಲಿ ಎಲ್ಲ ಮುಗಿತಾರ ರೋಡಲ್ಲಿ ಬರ್ತಾ ಇದ್ದೆ. ಪಕ್ಕದಲ್ಲಿ ಮಾವಿನ ಹಣ್ಣಿಂದು ಸ್ಮೆಲ್ಲು ಹೆಂಗೆ ಬರ್ತಾಯಿತ್ತು ಅಂದರೆ, ಇವಾಗ ಇನ್ನೇನು ಸೀಸನ್ ಸ್ಟಾರ್ಟ್ ಆಯ್ತಲ್ಲ. ಸೊ ಹಾಗಾಗಿ ಎಲ್ಲ ತೊಗೊಳ್ತಿದ್ರು, ನಾನು ನೋಡೋಣ ಅಂತ ಹೋದೆ ತೊಗೊಳೋದಕ್ಕೆ. ಬಟ್ ಎಲ್ಲ ಒಂದು ಕಡೆ ಯಾರೋ ಒಬ್ಬರು ಅಜ್ಜಿ ಹೇಳ್ತಾಯಿದ್ರು, ಅಂದರೆ ಅವರು ತಗೊಳ್ಳೋರೆ, ಇದು ಮಳೆಗಾಲ ಒಂದು ಮಳೆ ಬರಬೇಕು, ಮಳೆ ಬಂತು ಹೋಯ್ತು ಅಂದಮೇಲೆ ಮಾವಿನ ಹಣ್ಣು ತಿನ್ನಬೇಕು, ಇಲ್ಲ ಇವಾಗಲೇ ತಿಂದರೆ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ ನೋಡಿ ಅಂತ ಅಂದರು. ನನಗೂ ಅವ್ರು ಹೇಳಿದ್ದು ಒಂದು ಸಲ ಕರೆಕ್ಟ್ ಅನ್ನಿಸ್ತು. ಯಾಕೆಂದರೆ ಇದು ಮಾವಿನ ಹಣ್ಣಿಂದು ಸೀಸನ್ನು. ಬಟ್ ಏನಂದರೆ ಅದು ಒಂದು ಮಳೆ ಬಂದು ಹೋಗಬೇಕು, ಆಮೇಲೆ ಮಾವಿನ ಹಣ್ಣು ತಿನ್ನಬೇಕು. ಬಟ್ ಆದರೂ ತೊಗೊಳೋದು ಬೇಡ ಅಂತ ಬಂದೆ. ಘಮ ಘಮ ಅಂತ ರೋಡಿಗೆ ಸ್ಮೆಲ್ ಬರೋದು ಮಾವಿನ ಹಣ್ಣಿಂದು. ಆಮೇಲೆ ಸ್ವಲ್ಪ ರೇಷನ್ ಎಲ್ಲ ಕಟ್ಸಿ ಇಟ್ಟಿದ್ದೆ. ಇಟ್ಬಿಟ್ಟು ರೇಷನ್ನ ಆಮೇಲೆ ನಾನು ಸಂತೆಗೆ ಹೋಗಿದ್ದೆ ತರಕಾರಿ ತೊಗೊಳ್ಳೋಣ ಅಂತಂದು. ಸೊ ಅದನ್ನೆಲ್ಲ ತಗೊಂಡು ಮನೆಗೆ ಬಂದೆ. ಮನೆಗೆ ಬಂದಾಗ ಆಲ್ರೆಡಿ ಅಲ್ಲೇ 7 ಗಂಟೆ ಆಗಿತ್ತು. ಸೊ ನನಗೂ ಸ್ವಲ್ಪ ಹೆಡ್ಡೇಕು. ನಾವೆಲ್ಲರೂ ಹೊರಗೆ ಹೋಗಿ ಬಂದೆ ಅಂದರೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಸ್ಟ್ರಾಂಗಾಗಿ ಫಸ್ಟು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಬಂದ ತಕ್ಷಣವೇ ಆದರೆ ನಾನು ಏನು ತಂದಿದ್ದು ಗ್ರಾಸರಿ ಏನೂ ಜೋಡಿಸ್ಕೊಂಡಿಲ್ಲ ನೋಡಿ. ಊಟ ಎಲ್ಲ ಆದಮೇಲೆ ಆಮೇಲೆ ನೋಡ್ಕೋಣ ಅಂತಂದು ಎಲ್ಲ ತಂದಿದ್ದು ಹಂಗೆ ಎತ್ತಿಟ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತಂದು. ಈ ಬಿಸಿಲಲ್ಲಿ ನಮಗೆ ಮಾಯಿಶ್ಚರೈಸರ್ ಹಾಕಲಿಲ್ಲ ಅಂದರೆ ಫೇಸು ಫುಲ್ಲು ಟ್ಯಾನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿ ಸ್ಟ್ರಾಂಗಾಗಿ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಹೆಡ್ಡೇಕ್ ಕಡಿಮೆ ಆಗುತ್ತೆ ಅಂತಂದು ಸ್ಟ್ರಾಂಗಾಗಿ ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಏಕೆಂದರೆ ಟೀ ಕುಡಿದ್ರೆ ಮೈಂಡು ಫ್ರೆಶ್ ಆಗುತ್ತೆ. ಆಮೇಲೆ ಬೇರೆ ಏನಾದರೂ ಕೆಲಸ ಪಟಾಪಟ ಅಂತ ಆಗಿಬಿಡುತ್ತೆ. ಮತ್ತು ಅದರಲ್ಲೂ ನಮಗೆ ಸಂಜೆ ಟೈಮು ಡೈಲಿ ನಮಗೆ ಟೀ ಇರಲೇಬೇಕು. ಅದು ರಾತ್ರಿ 8 ಗಂಟೆ ಆಗಿರಲಿ, ನಾವು ಹೊರಗಿಂದ ಬಂದ್ವಿ ಅಂದಮೇಲೆ ನಮಗೆ ಟೀ ಬೇಕೇ ಬೇಕು. ನಾವು ಮನೆಯಲ್ಲಿ ಎಲ್ಲರೂ ಅಷ್ಟೇ ಫುಲ್ಲು ಟೀ ಅಡಿಕ್ಟ್ ಆಗಿಬಿಟ್ಟಿವಿ. ಬಟ್ ಹಂಗಂತ ಜಾಸ್ತಿ ಅದನ್ನೇ ಕುಡಿತಾ ಇರಲ್ಲ, ಒಂದು ಗ್ಲಾಸು ಕುಡಿಲೇಬೇಕು. ಎಷ್ಟೇ ಬಿಸಿಲಿರಲಿ, ಎಷ್ಟೇ ಶೀತ ಆಗಿರಲಿ ನಮಗೆ, ಅಥವಾ ಕೋಲ್ಡ್ ಆಗಿರಲಿ, ಹೀಟ್ ಆಗಿರಲಿ, ಟೀ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಸಂಜೆ ಬೇಕೇ ಬೇಕು. ಬೆಳಿಗ್ಗೆ ಹೊತ್ತು ಮಾಲ್ಟ್ ಕುಡಿತೀವಲ್ಲ, ಸೊ ಹಾಗಾಗಿ ಟೀ ಏನು ಬೇಕು ಅಂತ ಅನಿಸಲ್ಲ. ಆದರೂ ಮನೆಯಲ್ಲೇ ಟೀ ಮಾಡ್ತೀವಿ. ನಮ್ಮ ಟೀ ಎಲ್ಲ ಕುಡ್ದಾದ್ಮೇಲೆ ಹಿಂಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಅಡುಗೆ ಮಾಡೋದಕ್ಕೆ. ಯಾಕೆಂದರೆ ಹೊರಗೆ ಬೇರೆ ಹೋಗಿ ಬಂದಿದ್ದ, ನನಗೂ ಸ್ವಲ್ಪ ಟಯರ್ಡ್ ಅನಿಸ್ಬಿಟ್ಟಿತ್ತು. ಪ್ರತಿ ಸೋಮವಾರ ಊರಿಂದ ಬಂದಿರ್ತೀವಿ ಆಫೀಸಿಗೆ. ಆವಾಗ ಅದು ಇದು ಎಲ್ಲ ಜೋಡಿಸ್ಕೋಬೇಕು, ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಆವಾಗ ಏನು ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟೇ ಇರೋಲ್ಲ. ಏನೋ ಒಂದು ಬೇಗ ಬೇಗ ಪಟ ಅಂತ ಮಾಡ್ಕೊಂಡು ತಿಂದ್ಬಿಡೋಣ ಅನಿಸ್ಬಿಡುತ್ತೆ. ಆಮೇಲೆ ನನಗೆ ಜಾಸ್ತಿ ಇಷ್ಟ ಆಗೋದು ಸುಸ್ತು, ಈ ಥರ ಟಯರ್ಡ್ ಆಗಿತ್ತು ಅಂದರೆ ರೈಸ್ ಐಟಮ್ ತಿನ್ನೋದಕ್ಕೆ ಇಷ್ಟ ಆಗೋದೇ ಇಲ್ಲ ನನಗೆ. ಮುದ್ದೆ ಆಗಬೇಕು. ಮುದ್ದೆ ಆದರೆ ಏನು ಅನಿಸೋದಿಲ್ಲ. ಒಂದು ಸ್ವಲ್ಪ ಮುದ್ದೆ ಊಟ ಮಾಡಿಬಿಟ್ಟು ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ಬಿಟ್ರೆ ನೆಮ್ಮದಿ ಅನಿಸ್ಬಿಡುತ್ತೆ. ಅದಕ್ಕೆ ನಮ್ಮ ಮನೆಯವರು ಜಾಸ್ತಿ ಇಷ್ಟಪಡೋದು ನಾನು ಮಾಡೋದು ಅಡುಗೆಯಲ್ಲಿ ಟೊಮೊಟೊ ಚಟ್ನಿ ತುಂಬ ಇಷ್ಟಪಡ್ತಾರೆ. ಅದಕ್ಕೆ ಟೊಮೊಟೊ ಚಟ್ನಿ ಮಾಡು ಅಂತ ಹೇಳಿದರು. ಸೊ ಹಾಗಾಗಿ ನನಗೂ ಟೊಮೊಟೊ ಚಟ್ನಿ ಅಂದರೆ ತುಂಬ ಇಷ್ಟ. ಟೊಮೊಟೊ ಚಟ್ನಿ ಮಾಡಿ ಮುದ್ದೆ ಮಾಡೋಣ ಅಂತಂದು ರೆಡಿ ಮಾಡಿದೆ. ರೈಸಿಗೆಲ್ಲ ಇಟ್ಬಿಟ್ಟು ಬಂದೆ. ಏನು ಕುಕ್ಕರಲ್ಲಿ ಬೇಗ ಆಗೋಯ್ತು ಅನ್ನ.
ಆಮೇಲೆ ಜೊತೆಗೆ ಅಡುಗೆ ಮಾಡ್ತಾನೆ ಪೂಜೆ ಮಾಡಬೇಕು. ಸೊ ಪೂಜೆನೂ ಮಾಡಿಕೊಂಡು ಎಲ್ಲ ಪಟಾಪಟ ಅಂತಂದು, ಯಾಕೆಂದರೆ ನಾನಿನ್ನು ಗ್ರಾಸರೀಸ್ ಏನೇನು ಐಟಮ್ ದಿನಸಿ ತಂದಿದ್ದು ಅದನ್ನೇನು ಜೋಡಿಸ್ಕೊಂಡಿರಲಿಲ್ಲ. ಅದೆಲ್ಲ ಮಾಡಿ ಮಲಗೋತಿ 11 ಗಂಟೆ ಆಗುತ್ತೆ ಅಂತಂದು ಫಾಸ್ಟಾಗಿ ಪಟ ಅಂತ ಎಲ್ಲ ಮಾಡಿದೆ. ಆಮೇಲೆ ಅಷ್ಟೊತ್ತಿಗೆ ಊಟ ಇನ್ನೇನೆಲ್ಲ ಆಯಿತು. ಮುದ್ದೆ ಮಾಡಿದ್ದೆ. ಸೊ ಮುದ್ದೆ ಅಂದರೆ ನಮ್ಮ ಮನೆಯವ್ರಿಗೂ ಇಷ್ಟ, ನನಗೂ ಇಷ್ಟ. ನನಗೆ ಮುದ್ದೆನೇ ಫೇವ್ರೆಟ್ಟು. ನನಗೆಲ್ಲ ಐಟಮಲ್ಲಿ ಏನೇ ನಾನ್ ವೆಜ್ಜು ಪ್ರಿಯರಾದರೂ ನನಗೆ ಮುದ್ದೆ ಅಂದರೆ ತುಂಬ ಇಷ್ಟ. ನನಗೆ 2 ಟೈಮು ಮುದ್ದೆ ಊಟ ಮಾಡಿದರೂ ನಾನು ಬೇಡ ಅನ್ನಲ್ಲ ನೋಡಿ, ಅಷ್ಟು ಇಷ್ಟಪಡ್ತೀನಿ. ಮತ್ತು ನಾನು ನಮ್ಮ ಮನೆಯವ್ರು ಇಬ್ಬರೇ ಇರೋದ್ರಿಂದ ಸ್ಪೂನಲ್ಲೇ ಮಾಡಿಬಿಡ್ತೀನಿ. ಅದಕ್ಕೇನು ಮುದ್ದೆ ಮಾಡೋದಕ್ಕೆ ಕೋಲ್ ಬರುತ್ತಲ್ಲ, ಅಂಥದ್ದೇನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಮುದ್ದೆ ಮಾಡೋದಕ್ಕೆ ಈಸಿ ಆಗುತ್ತೆ. ಸ್ಪೂನಲ್ಲಾದರೆ 2 ನಿಮಿಷಕ್ಕೆ ಹಿಂಗೆ ತಿರುಗಿಸ್ಬೋದು ಪಟ ಅಂತಂದು. ಇಲ್ಲಾಂದ್ರೆ ಅದಕ್ಕೊಂದು ಗಂಟೆಗಟ್ಟಲೆ ಕೋಲು ಉದ್ದಂದು ಹಿಡ್ಕೊಂಡು ಅದೆಲ್ಲ ಸರಿ ಆಗೋದಿಲ್ಲ. ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಸ್ಪೂನಲ್ಲಿ ಮಾಡಿ. ಸೊ ಹಾಗಾಗಿ ಸ್ಪೂನಲ್ಲೇ ಮುದ್ದೆ ಮಾಡಿದೆ. ನಮ್ಮ ಮನೆಯವರು ನಾನು ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ನೀನು ಊಟ ಮಾಡಿರೋ ಅಂತ ಹೇಳಿದರು. ಯಾಕೆಂದರೆ ಅವರು ಬರೋದು ಯಾವಾಗಲೂ ಊರಿಂದ ಬರೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಒಂದು 11 ಗಂಟೆ ಆಗುತ್ತೆ ಅಂತ ಹೇಳಿದರು. ಆಮೇಲೆ ಅವರು 11 ಗಂಟೆ ಬಂದು ಅವ್ರು ಊಟ ಮಾಡಿ ಮತ್ತು ನಾನೆಲ್ಲ ಅಡುಗೆ ಕೋಣೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳಕ್ಕೆ 12 ಗಂಟೆ ಆಗಿಬಿಡುತ್ತೆ. ಮತ್ತು ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗೋಕೆ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಮ್ಮ ಮನೆಯವರು ನಾನು ಬರೋದು ಲೇಟ್ ಆಗುತ್ತೆ, ನೀನು ಊಟ ಮಾಡ್ಕೊಂಡು ಇರು ಅಂತಂದರು. ಸೊ ಆಯಿತು ಅಂತ ನಾನು ಊಟ ಮಾಡೋಣ ಅಂತ ಇನ್ನೇನು ಟೊಮೊಟೊ ಚಟ್ನಿ ಎಲ್ಲ ಏನು ಮಾಡಿದೆ ಅದನ್ನ ಸ್ವಲ್ಪ ಒಗ್ಗರಣೆ ಕೊಟ್ಕೊತಿದ್ದೆ. ಇನ್ನೇನು ಮುದ್ದೆ ಎಲ್ಲ ಆಗಿತ್ತಲ್ಲ, ಸೊ ಹಾಗಾಗಿ ಚಟ್ನಿ ಮಾತ್ರ ಒಗ್ಗರಣೆ ಕೊಟ್ಟು ಆದಮೇಲೆ ಟೇಸ್ಟ್ ನೋಡಿದೆ. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ರೀ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈಗ ಹುಷಾರಿಲ್ದಂಗಾಗಿ ಬಾಯಿಗೆಲ್ಲ ವಿಷ ಆಗಿರುತ್ತೆ ಅಂಥವ್ರಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಸ್ವಲ್ಪ ಮುದ್ದೆ ಊಟ ಮಾಡೋರು ಇನ್ನೂ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಊಟ ಮಾಡ್ತಾರೆ, ಆ ಥರ ಇರುತ್ತೆ. ನಾನು ಜಾಸ್ತಿ ಯಾವತ್ತೇ ಆಗಲಿ ಎಲ್ಲಿಗೆ ಹೋಗಿ ಬಂದಾಗ ಜಾಸ್ತಿ ಮಾಡೋದು ಅಂದರೆ ಅರ್ಜೆಂಟ್ ಪಟ ಸಾಂಬಾರೆಲ್ಲ ಆಗೋದು ಲೇಟ್ ಆಗುತ್ತಲ್ಲ, ಈ ಥರ ಚಟ್ನಿ ಮಾಡಿಬಿಟ್ರೆ ಟೊಮೊಟೊ ಚಟ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮುದ್ದೆ, ಟೊಮೊಟೊ ಚಟ್ನಿ, ಸೈಡ್ಸಿಗೆ ಸೌತೆಕಾಯಿ ಮತ್ತು ಕ್ಯಾರೆಟ್, ಅದ್ರ ಜೊತೆಗೆ ಸ್ವಲ್ಪ ಮೊಸರಿದ್ದರೆ ಮಾತ್ರನೇ ಇದು ಚೆನ್ನಾಗಿರುತ್ತೆ ಕಾಂಬಿನೇಷನು ಈ ಟೊಮೊಟೊ ಚಟ್ನಿಗೆ. ಇಲ್ಲಾಂದರೆ ಅಷ್ಟು ಕಾಂಬಿನೇಷನ್ ಚೆನ್ನಾಗಿರಲ್ಲ. ಸೊ ಭಗವಂತ ಒಂದು ಒಳ್ಳೆ ಊಟ ಕೊಟ್ಟಿದ್ದಾನೆ ಇವತ್ತು. ಸೊ ಎಲ್ಲರೂ ಬನ್ನಿ ಊಟ ಮಾಡೋಣ. ನಾವು ಊಟ ಮಾಡ್ತಿದ್ದೀವಿ. ಊಟ ಮಾಡಿಕೊಂಡು ಮತ್ತು ಇನ್ನೂ ತುಂಬ ಅಂದರೆ ತುಂಬ ಕೆಲಸ ಇದೆಯಲ್ಲ ಪೆಂಡಿಂಗ್, ಅದನ್ನೆಲ್ಲ ಮುಗಿಸ್ಬೇಕು. ಸೊ ಊಟ ಆದಮೇಲೆ ಫಸ್ಟು ಹೆಣ್ಮಕ್ಳಿಗಿರೋದು ಕಿಚನ್ದೇ. ಮತ್ತು ಈಗ ಏನು ಮಾಡಿರ್ತೀವಿ ಅದನ್ನೆಲ್ಲ ಕ್ಲೀನ್ ಮಾಡಬೇಕಲ್ಲ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಕಿಚನ್ಗೆ ಹೋದೆ. ಗ್ಯಾಸ್ ಎಲ್ಲ ಫುಲ್ಲು ಗಲೀಜಾಗಿದೆ. ಯಾಕೆಂದರೆ ಅನ್ನ ಕೂಗಿರೋದು ರೈಸ್ ಮಾಡ್ಬೇಕಾರೆ ಅದು ನಾನು ಹೊರಗೆ ಯಾರೋ ಕರೆದ್ರು ಅಂತಂದು ಹೊರಗೆ ಹೋದೆ. ಆಗ ಅನ್ನ ಅದು ಕುಕ್ಕರ್ ಕೂಗಿದ್ದು ವಿಷಲ್ ಆದಾಗ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಉಕ್ಕಿರೋದು. ಸೊ ನನಗೆ ಅದು ನೋಡೇ ಒಂಥರ ಅನ್ನಿಸ್ತು. ಅದರಲ್ಲೂ ಹೊಸದು ಬೇರೆ ನಾನು ತಂದಿದ್ದು ಸ್ಟವ್ವು ಒಲೆನ. ನನಗೆ ಅದು ನೋಡಿದ ತಕ್ಷಣ ಫಸ್ಟ್ ಕ್ಲೀನ್ ಮಾಡಿಬಿಡ್ಬೇಕು ಅದು. ಯಾಕೆಂದರೆ ಅದು ಸರಿ ಅನ್ಸೋದಿಲ್ಲ. ನನಗೆಲ್ಲ ಎಲ್ಲ ಹೆಣ್ಮಕ್ಳಿಗೂ ಹಾಗೇ, ಅಡುಗೆ ಕೋಣೆಗೆ ಬಂದರೆ ಅದು ಅಡುಗೆ ಕೋಣೆ ನೋಡಿದ ತಕ್ಷಣ ಪಳಪಳ ಅಂತಿರ್ಬೇಕು. ಹಂಗಾರೆ ಅದೊಂಥರ ನೆಮ್ಮದಿ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ ಅಡುಗೆ ಕೋಣೆಗೆ ಬರೋದಕ್ಕೂ ಅಡುಗೆ ಮಾಡೋಕ್ಕೂ. ಅದರಲ್ಲೂ ನನಗೆ ಅಡುಗೆ ಮಾಡೋದು ಅಂದರೆ ತುಂಬ ಅಂದರೆ ತುಂಬ ಇಷ್ಟ. ಈಗಿನ ಇದರಲ್ಲಿ ಅಡುಗೆ ಮಾಡೋದು ಒಂದು ಫ್ಯಾಷನ್ನು. ಸೊ ಹಾಗಾಗಿ ನನಗೆ ವೆರೈಟಿ ಅಡುಗೆ ಮಾಡೋದು ಒಂದು ತುಂಬ ಇಷ್ಟ. ಅದ್ರ ಜೊತೆಗೆ ಹಂಗೆ ಕ್ಲೀನ್ ಇರಬೇಕು. ಸ್ಟವ್ ಆಗಲಿ ಮನೆ ಅಡುಗೆ ಕೋಣೆ ಬಂದ ತಕ್ಷಣ ನೋಡಿದರೆ ಚೆನ್ನಾಗಿ ಅನ್ನಿಸ್ತಿರ್ಬೇಕು. ಸೊ ಹಾಗಾಗಿ ಫಸ್ಟ್ ಪಟ ಇದನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ಹೊಸದು ಬೇರೆ ಸ್ಟವ್ ಅಲ್ಲ ಗ್ಯಾಸಿಂದು. ಸೊ ಹಾಗಾಗಿ ಪಟ ಅಂತ ಕ್ಲೀನ್ ಆಗಿಬಿಡುತ್ತೆ. ಸೊ ಇದು ಬೇರೆ ಗ್ಲಾಸಿಂದಲ್ಲ, ನನಗೂ ತುಂಬ ಇಷ್ಟ ಇದೆ. ಮೇಂಟೈನ್ ಮಾಡಬೇಕು ಹಂಗೆ ನೀಟಾಗಿ, ಹಂಗಾದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಗ್ಲಾಸ್ ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡೆ. ಏಕೆಂದರೆ ನೆಕ್ಸ್ಟ್ ಇನ್ನೂ ಭಾಳ ಕೆಲಸಗಳಿದ್ದಾವೆ. ಆಲ್ರೆಡಿ ಟೈಮ್ ನೋಡಿದ್ರೆ 10 ಕಾಲಾಗಿತ್ತು. ಸೊ ಪಟ ಕೆಲಸಗಳು ಆಗಲ್ಲ ಅಂತಂದು ಬೇಗ ಅರ್ಜೆಂಟ್ ಅಂದರೆ ತುಂಬ ಫಾಸ್ಟಾಗಿ ಮಾಡಿದೆ. ಹಂಗಾದರೆ ಫಾಸ್ಟಾಗಾದರೆ ಬೇಗ ಕೆಲಸನೂ ಆಗುತ್ತೆ, ನಾವು ಫ್ರೀಯಾಗಿ ಇರ್ಬೋದು ಅಂತ ನೋಡಿ ನೀಟ್ ಮಾಡಿದರೆ ಯಾವ ಥರ ಕಾಣುತ್ತೆ. ಆಮೇಲೆ ನಾನು ಏನೇನು ದಿನಸಿ ತಂದಿದ್ದೆ ಅದನ್ನು ಯಾವುದನ್ನು ಜೋಡಿಸ್ಕೊಂಡಿರಲಿಲ್ಲ. ಯಾಕೆಂದರೆ ಅಡುಗೆ ಮಾಡೋಣ ಫಸ್ಟು, ಇಲ್ಲ ಟೈಮ್ ಆಗಿಬಿಡುತ್ತೆ ಅಂತ. ನಾನು ಮನೆಗೆ ಬಂದಾಗಲೇ ಆಲ್ರೆಡಿ 7 ಗಂಟೆ 7 ಕಾಲೇನೋ ಆಗಿತ್ತು. ಲೇಟ್ ಆಗಿಬಿಡುತ್ತೆ ಅಂತ ಪಟ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಲಾಸ್ಟಿಗೆಲ್ಲ ಜೋಡಿಸ್ಕೊಳ್ಳೋಣ ಅಂತಂದು ಏನೂ ತಂದಿರಲಿಲ್ಲ. ಎಲ್ಲ ತಂದಿರೋದು ಹೆಂಗಿತ್ತು ಅದನ್ನು ಪ್ಯಾಕ್ ಹಂಗೆ ಇಟ್ಟಿದ್ದೆ. ಆಮೇಲೆ ನೋಡ್ಕೊಳ್ಳೋಣ ಅಂತಂದು ಆಮೇಲೆ ಊಟ ಎಲ್ಲ ಆಗಿ ಕಿಚನ್ ಎಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸೆಲ್ಫ್ ಎಲ್ಲ ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ, ಅದ್ರ ಜೊತೆಗೆ ಪಾತ್ರೆಗಳೆಲ್ಲ ಏನಿರ್ತದೆ ಅದೆಲ್ಲ ವಾಶ್ ಮಾಡಿ, ಆಮೇಲೆ ನಾನು ಏನೇನು ದಿನಸಿ ತಂದಿದ್ನೋ ಅದನ್ನೆಲ್ಲ ಬಾಕ್ಸಿಗೆ ಹಾಕೊಳ್ಳೋಣ ಅಂತಂದು ಇವಾಗೆಲ್ಲ ತೆಗೆದು ಓಪನ್ ಮಾಡಿ ಎಲ್ಲ ಒಂದೊಂದೇ ಹಾಕ್ಕೊಳ್ತಾ ಇದ್ದೆ. ಸೊಪ್ಪು ತೊಗೊಂಬಂದಿದ್ದೆ. ಆ ಸೊಪ್ಪೇನಂದರೆ ಒಂದು ದಿನ ಹಂಗೆ ಕವರಲ್ಲಿ ಹಾಕಿ ಬಿಟ್ಬಿಟ್ರು ಅದು ಕೆಟ್ಟೋಗ್ಬಿಡುತ್ತೆ, ತಂದಿದ್ದು ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಅದನ್ನು ನೀಟಾಗಿ ಸೋಸಿಬಿಟ್ಟು ಕ್ಲೀನಾಗಿ, ಅಂದರೆ ನಾನು ಪ್ರತಿ ಸಲವೂ ಅಷ್ಟೇ ಯಾವಾಗಲೇ ತೊಗೊಂಬಂದ್ರೂ ಅದು ಒಂದು 15 ದಿನ ಆದರೂ ಏನೂ ಆಗೋಲ್ಲ ನೋಡಿ, ಆ ಥರ ಇಟ್ಕೊತೀನಿ. ಬರೀ ಸೊಪ್ಪಷ್ಟೇ ಅಲ್ಲ, ತರಕಾರಿನೂ ಅಷ್ಟೇ. ನಾನು ನೀಟಾಗಿ ತಂದಿರೋದನ್ನೆಲ್ಲ ಫಸ್ಟ್ಬಿಟ್ಟು ನೀಟಾಗಿ ಜೋಡಿಸ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ. ಅಂದರೆ ನೋಡಿ ಇವಾಗ ಸೊಪ್ಪು ತೊಗೊಂಡು ಬಂದಿದ್ದೀನಲ್ಲ ಅದನ್ನು ಎಲ್ಲ ಸೋಸ್ಕೊಂಡ್ಬಿಡ್ತೀನಿ ಇವಾಗಲೇ. ಯಾಕೆಂದರೆ ನಮಗೆ ಯಾವ ಟೈಮಲ್ಲಿ ಬೇಕಾಗಿರುತ್ತೆ ಆ ಟೈಮಲ್ಲಿ ಪಟ ಅಂತ ತೊಗೊಳೋದಕ್ಕೆ ಈಸಿ ಆಗುತ್ತೆ. ಏನಾದರೂ ತೊಗೊಂಡ್ಬಿಟ್ಟು
ಕ್ಲೀನ್ ಮಾಡಿಬಿಟ್ಟು ತೊಳೆದ್ಬಿಟ್ಟೆಲ್ಲ ಸಾಂಬಾರಿಗೆ ಅಥವಾ ಏನಕ್ಕೆ ನಮಗೆ ಏನು ಬೇಕು ತಿಂಡಿ ಬೇಕಾಗುತ್ತೋ ಏನು ಕೊತ್ತಂಬರಿ ಸೊಪ್ಪು ಈ ಥರ ಎಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಯಾವಾಗಲೇ ತೊಗೊಂಬಂದ್ರೂ ಅದು ಸೋಸಿ ಇಟ್ಕೊಂಡ್ಬಿಡ್ತೀನಿ. ಸೋಸಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ನೀಟಾಗಿ ಏರ್ ಟೈಟ್ ಬಾಕ್ಸ್ ಬರುತ್ತೆ, ಆ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡು ಒಂದು 15 ದಿನ ಆದರೂ ಏನೂ ಆಗೋಲ್ಲ ನೋಡಿ, ಆ ಥರ ಇರುತ್ತೆ. ನಾನು ಕೆಲವೊಂದು ಟೈಮ್ ಊರಿಗೆ ಹೋಗ್ಬೇಕಾದ್ರೆ ಏನಾರು ಈ ಥರ ತರಕಾರಿ ಸೊಪ್ಪು ಏನಾದ್ರು ಉಳಿದಿತ್ತು ಅಂತಂದರೆ ಅದನ್ನೆಲ್ಲ ನೀಟಾಗಿ ಸ್ಟೋರ್ ಮಾಡಿಬಿಟ್ಟು ಈ ಥರ ಫ್ರಿಜ್ಜಲ್ಲಿ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಏನೇನೂ ಆಗೋಲ್ಲ. ಸ್ವಲ್ಪ ನೋಡಿರಿ, ನಾನು ಒಂದು 5-6 ದಿನ ಬಂದಮೇಲೆ ಓಪನ್ ಮಾಡಿದರೂ ಅದು ಹಂಗೆ ಇರುತ್ತೆ, ಒಂದು 15 ದಿನ ತನಕ ಆದರೂ ಅದು ಹಾಗೇ ಇರುತ್ತೆ. ಸೊ ಹಾಗಾಗಿ ತರಕಾರಿನೂ ಸಹ ನಾನು ಎಲ್ಲದನ್ನು ಏನೇ ಮೊಳಕೆ ಕಾಳಾಗಲಿ ಈ ಥರ ಕಾಳುಗಳು ಎಲ್ಲದೂ ನೀಟಾಗಿ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಒಂದು 15 ದಿನದ ತನಕ ಏನೇನೂ ಆಗಲ್ಲ, ಅದೇ ಥರ ಫ್ರೆಶ್ ಆಗಿರುತ್ತೆ. ಸೊ ನಾವು ತರುವಾಗ ಹೆಂಗಿತ್ತು ಅದೇ ಥರ ಅನಿಸುತ್ತೆ. ಬೇಕಾದ್ರೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಸೊ ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ನನ್ನದು ಇದು ತುಂಬ ವರ್ಷಗಳ ಹಿಂದಿನ ಒಂದು ಕನಸು ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲರೂ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತಂದು, ಮತ್ತು ಅದ್ರ ಜೊತೆಗೆ ಇದು ಮಾಡೋದ್ರಿಂದ ನಮಗೂ ದುಡ್ಡು ಬರುತ್ತೆ ಅಂತ. ಅಂದರೆ ನಾನು ದುಡ್ಡಿಗೋಸ್ಕರನೇ ಮಾಡ್ತಾಯಿದ್ದೀನಿ ಅಂತಲ್ಲ, ನನಗೆ ಒಂದು ಪರ್ಸ್ನಲಾಗಿ ನನಗೆ ಮಾಡಬೇಕು ಅಂತ ಅನ್ನಿಸ್ತು. ಏನಾದರೂ ಒಂದು ಮಾಡಬೇಕು, ಬರೀ ಕೆಲ್ಸಕ್ಕೆ ಹೋದೆ ಬಂದೆ ಅಡುಗೆ ಮಾಡಿಕೊಂಡೆ ತಿಂದೆ ಮಲ್ಕೊಂಡೆ ಮತ್ತು ಅದೇ ಬೆಳಗ್ಗೆ ಎದ್ದ ತಕ್ಷಣ ಅದೇ ಸೇಮ್ ರುಟೀನು, ಜೊತೆಗೆ ಇನ್ನೂ ಏನಾದರೂ ಒಂದು ಎಕ್ಸ್ಟ್ರಾ ಮಾಡಲೇಬೇಕು ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನೋಡೋಣ ಹೆಂಗಿರುತ್ತೆ ಏನು, ಇದು ಒಂದು ಜರ್ನಿ, ಯೂಟ್ಯೂಬ್ ಜರ್ನಿ ಅಂತಂದು. ಸೊ ನಾನು ಯಾವ್ದು ಬರೀ ಯೂಟ್ಯೂಬಲ್ಲಿ ಮೊಬೈಲ್ಗಳಾಗೆ ನೋಡ್ಕೊಂಡು ಹೆಂಗೆ ಮಾಡೋದೇನೋ ಅಂದ್ಕೊಂಡು ನಾನು ಎಲ್ಲೂ ಏನು ಕಲಿತು ನೋಡ್ದಲ್ಲೇ, ಅಂದರೆ ಯೂಟ್ಯೂಬ್ನಾಗ ವೀಡಿಯೋಗಳು ನೋಡ್ಕೊಂಡಿದ್ದೀನಿ ಹೆಂಗೆ ಮಾಡಬೇಕು ಏನು ಅಂತಂದು. ಸೊ ಅವರೆಲ್ಲ ಅಷ್ಟೊಂದು ಮಾಡ್ತಾರೆ ಅಂದರೆ ನಾವು ಮಾಡೋಕ್ಕಾಗಲ್ವಾ, ನೋಡೋಣ ಸುಮ್ಮನೆ ಹೆಂಗಿರುತ್ತೆ ಅಂತ ಈ ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದಷ್ಟೇ. ಬಟ್ ಅರ್ನಿಂಗ್ ಮಾಡಬೇಕು ಅಂತಲೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀವಿ. ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಸಿ ಯು.